ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು. ವೀಕ್ಷಕರೇ, ಇವತ್ತಿನ ಒಂದು ತಂತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಬೆಳ್ಳುಳ್ಳಿಯಿಂದ ನೀವು ಯಾರನ್ನಾದರೂ ಇಷ್ಟಪಡಬೇಕು ಅಥವಾ ಸಂಭೋಗ ವಶೀಕರಣ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಆ ಕೆಲಸ ನಿಮ್ಮ ಕೈಯಿಂದ ಆಗ್ತಾ ಇಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಒಂದು ತಂತ್ರ ಹೇಳ್ತಾನೆ. ಆ ತಂತ್ರವನ್ನು ನೀವು ಮಾಡಿ ಸಾಕು, 2 ದಿನದಲ್ಲಿ ಅವರೇ ಬರ್ತಾರೆ ವೀಕ್ಷಕರೇ. ಇಲ್ಲ ಅಂದರೆ 24 ಗಂಟೆಯಲ್ಲಿ ಶಾಶ್ವತಿಯಾಗಿ ನಿಮ್ಮ ಹತ್ರ ಬರ್ತಾರೆ. ವೀಕ್ಷಕರೇ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟಲ್ಲಿ ತಿಳಿಸಿ. ವೀಕ್ಷಕರೇ, ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ವಿದ್ಯಾಭ್ಯಾಸದಲ್ಲಿ, ಹಣಕಾಸಿಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಿರ್ಬೋದು. ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ನಾವು ಪರಿಹಾರ ಮಾಡಿಕೊಡ್ತೇವೆ. ಸುಮಾರು ಹತ್ರ ಕೇಳಿರ್ತೀರಾ, ಸುಮಾರು ಹತ್ರ ನೋಡ್ಬಿಟ್ಟು ಮಾಡಿರ್ತೀರಾ, ಪರಿಹಾರ ಸಿಕ್ಕಿರಲ್ಲ. ಕಾಲ್ ಮಾಡಿ, ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರ ಮಾಡಿಕೊಡ್ತೇವೆ. ಹೌದು ವೀಕ್ಷಕರೇ, ನೀವು ಏನು ಮಾಡಬೇಕಂದ್ರೆ 2 ಇಲ್ಲ 1 ಬೆಳ್ಳುಳ್ಳಿಯನ್ನು ತೊಗೊಂಡ್ಬಿಟ್ಟು ಸಂಪೂರ್ಣವಾಗಿ ನೀವು ಯಾರನ್ನು ವಶೀಕರಣ ಮಾಡ್ಕೊತೀರ ನೋಡಿ, ಅವರ ಹೆಸರನ್ನು ಆ ಬೆಳ್ಳುಳ್ಳಿ ಮೇಲೆ ಎಷ್ಟಾಗುತ್ತೆ ನಿಮ್ಮ ಕೈಯಿಂದ ಅಷ್ಟು ಬರೆದ ನಂತರ ವೀಕ್ಷಕರೇ, ಒಂದು ಚಿಕ್ಕ ಬಟ್ಟೆಯಲ್ಲಿ ಕಟ್ಬಿಟ್ಟು ನೀವು ಏನು ಮಾಡಬೇಕಂದ್ರೆ ಅದನ್ನು ನೀವು ನಿಮ್ಮ ಬಲಗೈಯಲ್ಲಿ 3 ದಿನ ಕಟ್ಕೋಬೇಕಾಗ್ತದೆ. 3 ದಿನ ಅಂದರೆ 3 ದಿನ ಕಟ್ಕೊಳ್ಳಿ ಸಾಕು, ಮತ್ತೇನು ಬೇಡ. 3 ದಿನ ಕಟ್ಕೊಂಡು ನೋಡಿ, ಅವರೇ ಎಲ್ಲೇ ಇರಲಿ, ಯಾವುದರ ಒಂದು ಜಾಗದಲ್ಲಿರಲಿ, ನೀವು ಸಂಪೂರ್ಣವಾಗಿ ಅವರನ್ನು ನೀವು ಮನಸ್ಸಲ್ಲಿ ನೆನೆಸ್ಕೊಂಡ್ಬಿಟ್ಟು ಆ ಒಂದು ಶ್ರದ್ಧೆ ಭಕ್ತಿಯಿಂದ ಒಂದು ಕೆಲಸ ಮಾಡಿದ್ರೇ ನಿಮಗೆ ಫಲ ಸಿಗೋದು ಅಂತ ನಾನು ಹೇಳ್ತೇನೆ. ಏನಿಲ್ಲ, ನಾನು ಹೇಳಿದ್ನಲ್ಲ, ಅವರ ಹೆಸರು ಬರೆದ ನಂತರ ವೀಕ್ಷಕರೇ, ಒಂದು ಚಿಕ್ಕ ಬಟ್ಟೆಯಲ್ಲಿ ಒಂದು ದಾರದಿಂದ ಕಟ್ಬಿಟ್ಟು ನಿಮ್ಮ ಕೈಯಲ್ಲಿ, ಎಡಗೈಯಲ್ಲಿ ಅಥವಾ ಬಲಗೈಯಲ್ಲಿ ಕಟ್ಕೊಂಡ್ಬಿಟ್ಟು ಒಂದು 3 ದಿನ ಇರಿ ಸಾಕು, ಗೊತ್ತಾಗುತ್ತೆ. ಅವರೇ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.